ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸುವ ಮೂಲಕ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದ 25 ರಿಂದ 30 ಜನ ಮಾಲಾಧಾರಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದು ಕೂಡಲೇ ಎಫ್ಐಆರ್ ರದ್ದುಪಡಿಸಬೇಕೆಂದು ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಮಂಜು ನಾಯ್ಕ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಲಾಧಾರಿಗಳು ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಆಗುತ್ತಿರುವ ನೋವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ತೋಡಿಕೊಂಡಿದ್ದಾರಲ್ಲದೆ ಕಪ್ಪು ಬಾವುಟ ತೋರಿಸಿದ್ದು ಗೋ ಬ್ಯಾಕ್ ಡಿಕೆ ಎಂದು ಕೂಗಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿಯೇ ಕಪ್ಪು ಬಟ್ಟೆ ಪ್ರದರ್ಶಿಸಲಾಗಿದೆ. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ ಎಂದು ಮಾಲಾಧಾರಿಗಳ ಮೇಲೆ ರಾಜಕೀಯ ಪ್ರೇರಿತವಾಗಿ ಎಫ್ಐಆರ್ ದಾಖಲಿಸಲಾಗಿದ್ದು ಕೂಡಲೇ ಎಫ್ಐಆರ್ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಸಮಾಜದ ಕಷ್ಟಗಳನ್ನು ಸಮಸ್ಯೆಗಳನ್ನು ತಿಳಿಸಲು 5 ನಿಮಿಷ ಭಾಷಣಕ್ಕೆ ಅವಕಾಶ ಕೇಳಿದರು. ಆದರೆ ಅವಕಾಶ ಕಲ್ಪಿಸಿಕೊಡದೇ ಇದ್ದಾಗ ಸಮಾಜದ ಯುವಕರು ಬೇಸರಗೊಂಡು ಕಪ್ಪು ಬಟ್ಟೆ ಪ್ರದರ್ಶಿಸಿದ್ದಾರೆ ಎಂದರಲ್ಲದೆ ತಿಳುವಳಿಕೆ ಕೊರತೆಯಿಂದ ಕೆಲ ಯುವಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಚಪ್ಪಲಿ ಪ್ರದರ್ಶನ ಮಾಡಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ತಾರೇಶ್, ಕುಮಾರ್, ಈಶ್ವರ್ ಸೇರಿದಂತೆ ಮತ್ತಿತರರಿದ್ದರು. 17ನೇ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಸೂರಗೊಂಡನಕೊಪ್ಪದಲ್ಲಿ ನಡೀತು. ಶನಿವಾರ ಮತ್ತು ಭಾನುವಾರ. ಶನಿವಾರ ಸರ್ಕಾರದ ವೇದಿಕೆ ಕಾರ್ಯಕ್ರಮ ನಡೀತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯನ್ನು ಏರ್ತಾ ಇರಬೇಕಾದ್ರೆ ಸಮಾಜದ ಕಳಕಳಿ ಇರ್ತಕ್ಕಂಥವ್ರು ಮತ್ತು ಆಗಿರ್ತಕ್ಕಂಥ ಸಮಾಜಕ್ಕೆ ಅನ್ಯಾಯದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿರ್ತಕ್ಕಂಥ 25 ರಿಂದ 30 ಜನರ ಮೇಲೆ ಒಂದು ಎಫ್ಐಆರ್ ಹಾಕಲಾಗಿದೆ. ಸೋಮವಾರ ಬೆಳಿಗ್ಗೆ 9:00 ನ್ಯಾಮತಿ PS ಅವರ ಹೆಸರಿನಲ್ಲಿ ಎಫ್ಐಆರನ್ನು ದಾಖಲಿಸಿದ್ದಾರೆ. 25 ರಿಂದ 30 ಜನ ಅವರು ಮಾಲಾಧಾರಿಗಳು. ಯಾವುದಾದ್ರು 50, 100, 200 ಕಿಲೋಮೀಟರ್ದಿಂದ ನಡ್ಕೊಂಬಂದು ಮಾಲೆಯನ್ನು ತ್ಯಜಿಸಿ ಆ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಹಾಗೂ ಕಪ್ಪು ಬಟ್ಟೆಯನ್ನು ಕೂಡ ಪ್ರದರ್ಶಿಸಿದ್ರು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಮೇಲೆ 36/2026 ಕೇಸ್ ನಂಬರ್ 36/2026 ಈ ಕೇಸ್ನಲ್ಲಿ BNS 2023 ಪ್ರಕಾರ ಭಾರತೀಯ ನಾಗರಿಕ ಸಂಹಿತೆ ಪ್ರಕಾರ 352, 190, 191/2, 132 ಈ 4 ಸೆಕ್ಷನ್ಗಳನ್ನು ಹಾಕಲಾಗಿದೆ. ಈ 4 ಸೆಕ್ಷನ್ಗಳು ಏನನ್ನು ಹೇಳ್ತವಂದರೆ, ಸೆಕ್ಷನ್ ನಂಬರ್ 352 ಏನು ಹೇಳ್ತಪ್ಪ ಅಂತಂದರೆ, ಇಂಟೆನ್ಷನಲಿ ಅವಾಯ್ಡ್ ಪ್ರೊವೋಕಿಂಗ್ ಬ್ರೇಕಿಂಗ್ ದ ಪಬ್ಲಿಕ್ ಪೀಸ್ ಕಮಿಟ್ ಅಫೆನ್ಸ್, ಅಂದರೆ ಉದ್ದೇಶಪೂರ್ವಕವಾಗಿ ಎಲ್ಲರೂ ಸೇರಿಕೊಂಡಲ್ಲಿ ಒಂದೇನೋ ಕೃತ್ಯವನ್ನು ಎಸಗಲೇಬೇಕು ಅಂತ ಬಂದು ಕೂತಿದ್ದಾರೆ ಅಂತೇಳಿ. ಇನ್ನು 132ನೇದು ಏನು ಹೇಳುತ್ತೆ ಅಂದರೆ, ಪೆನಲೈಸ್ ಅಸಲ್ಟಿಂಗ್ ಆರ್ ಯೂಸಿಂಗ್ ಕ್ರಿಮಿನಲ್ ಫೋರ್ಸ್ ಅಗೇನೆಸ್ಟ್ ಎ ಪಬ್ಲಿಕ್ ಸರ್ವೆಂಟ್ ಟು ಡಿಟರ್ ದಿ ಡಿಸ್ಚಾರ್ಜ್ ದೇರ್ ಡ್ಯೂಟೀಸ್, ಅಂದರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಫೋರ್ಸ್ಬಲಿ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದರು ಅಂತೇಳಿ, ಸರ್ಕಾರಿ ಪಬ್ಲಿಕ್ ಸರ್ವೆಂಟ್ ಮೇಲೆ ಹಲ್ಲೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದರು ಅಂತೇಳಿ ಕೂಡ ಆ ಕೇಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಗೆ 190 ಪ್ರತಿಯೊಬ್ಬ ಎವ್ರಿ ಮೆಂಬರ್ ಆ್ಯಸ್ ಆ್ಯನ್ ಅನ್ಲಾಫುಲಿ ಅಸೆಂಬಲ್ಡ್ ದಟ್ ಇಫ್ ಎನಿ ಮೆಂಬರ್ ಕಮಿಟ್ ಎ ಕ್ರೈಮ್ ಇನ್ ಪರ್ಸ್ಯೂಟ್ ಆಫ್ ದ ಶೇರ್ ಆಬ್ಜೆಕ್ಟ್, ಅಂದರೆ ಒಂದು ವಿಷಯನ ಕುರಿತು ಎಲ್ಲರೂ ಅದೇ ವಿಷಯವನ್ನು ಹೊಂದ್ಕೊಂಡು ಅಲ್ಲೆಲ್ಲರೂ ಅನ್ಲಾಫುಲ್ಲಾಗಿ ಅಸೆಂಬಲ್ ಆಗಿ, ಅಂದರೆ ಏನೋ ಒಂದು ಕೃತ್ಯ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಸೇರಿಕೊಂಡು ಒಂದು ಕಮಿಟ್ ಮಾಡೋಕ್ಕೆ, ಒಂದು ಕೃತ್ಯವನ್ನು ಮಾಡೋಕ್ಕೆ ಸೇರಿದ್ರು ಅಂತೇಳಿ ಹೇಳ್ತಾರೆ. ಹಾಗಾದರೆ ಸರ್ಕಾರನೇ ಆ ವೇದಿಕೆಯನ್ನು ರಚಿಸಿತ್ತು, ಹಾಗಾದರೆ ಅದು ಅನ್ಲಾಫುಲ್ ಆ ವೇದಿಕೆ. ಹಾಗಾದರೆ ಈ ಥರ ಮಾಲಾಧಾರಿ ಬಂದಿರತಕ್ಕಂಥ ಯುವಕರು ಯಾಕೆ ಕೂಗಿದ್ರು? ಯಾಕೆ ಅವರು ಕಪ್ಪು ಬಟ್ಟೆಯನ್ನು ತೋರಿಸಿದ್ರು? ಯಾಕೆ ಗೋ ಬ್ಯಾಕ್ ಡಿ ಕೆ ಹೇಳಿದರು ಅಂತ? ಈಗ ನಮ್ಮ ಸಮಸ್ಯೆನ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಹೋಗಿ ನಮಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಕೇಳಿದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಏನಂತಾರೆ, ಸ್ವಾಮಿ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ನೀವು ಕೇಳ್ರಿ. ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳಿದೆ ಇನ್ಯಾರಿಗೆ ಕೇಳಬೇಕು? ಇದೇ 3 ರಿಂದ 3:45 ಮಧ್ಯೆ ಏನು ಶನಿವಾರ ನಡೆದಂಥ ವೇದಿಕೆ ಕಾರ್ಯಕ್ರಮ ಇತ್ತು, ಅದರಲ್ಲಿ ಪಿ ರಾಜೀವ್ ಅವರು ಕೇಳ್ತಾರೆ, ನನಗೆ 5 ನಿಮಿಷ ಸಮಯ ಕೊಡಿ, ಕೇವಲ 5 ನಿಮಿಷ ಸಮಯ ಕೊಡಿ, ನಮ್ಮ ಸಮಾಜದ ಸಮಸ್ಯೆ ಏನಿದೆ ಅಂತ ತಮ್ಮೊಡನೆ ಹೇಳ್ಕೊಳ್ತೀನಿ, 5 ನಿಮಿಷ ಮಾತಾಡೋಕ್ಕೆ ಕೊಡಿ ಅಂತಂದರೆ, ಇಲ್ಲ ಪ್ರೋಟೋಕಾಲ್ ಇದೆ ನೀವು ಮಾತಾಡೋಂಗಿಲ್ಲ ಅಂತೇಳಿ ಅವ್ರನ್ನ ಮಾತಾಡೋಕ್ಕೆ ಬಿಡೋದಿಲ್ಲ. ಆಗ ಜನ ಏನು ಮಾಡಿದರು, ಕೂಗಿದ್ರು, ಕೊಡಿ ಅವ್ರಿಗೆ ಮಾತಾಡೋಕ್ಕೆ ಅಂತೇಳಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದರು. ಹಾಗಂತೇಳಿ ಅವ್ರ ಮೇಲೆ 25 ರಿಂದ 30 ಜನ ಮೇಲೆ FIR-ಅನ್ನು ದಾಖಲಿಸ್ತೀರಿ ಅಂತಂದರೆ ನೀವು ಯಾವ ರೀತಿಯಾಗಿ ರಾಜಕೀಯ ಪ್ರೇರಿತರಾಗಿದ್ದೀರಿ ಅಂತೇಳಿ ನಿಮಗೆ ನೀವೇ ಅರ್ಥ ಮಾಡ್ಕೋಬೇಕು. PS ಅವರು ಭಾನುವಾರ ಕಾರ್ಯಕ್ರಮ ಮುಗಿದಿದೆ, ಅವ್ರು ಆರಾಮಲ್ಲಿ ಮನೇಲಿದ್ದಾರೆ. ಆದರೆ ಅವ್ರನ್ನ ಪ್ರವೋಕ್ ಮಾಡಿ ನೀವು ಕಂಪ್ಲೇಂಟ್ ತೊಗೊಳ್ಳಿ ಕೊಡ್ರಿ ಅಂತೇಳಿ ಅವ್ರನ್ನೇ ಕಳಿಸಿ ಸೋಮವಾರ ಬೆಳಿಗ್ಗೆ ಕೊಡಿಸ್ತಿದ್ದಾರೆ ಅಂತಂದರೆ ಇದು ರಾಜಕೀಯ ಪ್ರೇರಿತವೇ ಸರಿ.
ಹಾಗಾಗಿ ನಾವು ಕೇಳ್ಕೊಳ್ಳೋದಂತೆ ಯಾವುದೇ ಕಾರಣಕ್ಕೂ FIR-ಅನ್ನು ನೀವು ಅದು ದಾಖಲಿಸಿರೋ FIR-ಅನ್ನು ತೆಗೆದುಹಾಕಬೇಕು. ಯಾಕೆ ಆ ಹುಡುಗರು ಕೂಗಿದ್ರು? ಅವರು ಕೇವಲ 25-30 ಜನ ಅಲ್ಲರಿ, ಅಲ್ಲಿ ನೆರೆದಿರ್ತಕ್ಕಂಥ 10ರಿಂದ 20 ಸಾವಿರ ಜನ ಕೂಗಿದ್ರು. 500ರಿಂದ 600 ಜನ ಕಪ್ಪು ಬಟ್ಟೆನ ಕಟ್ಕೊಂಡಿದ್ರು. ತಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ. ಸ್ವಾಮಿ, ಈಗ SC A B C ಅಂತ ಮಾಡಿದ್ದಾರೆ 3 ಭಾಗನ. ಈಗ ಒಂದು ರೋಸ್ಟರ್ ಬಿಂದು ಏನು ಶ್ರೇಣಿ A, ಶ್ರೇಣಿ B, ಶ್ರೇಣಿ C ಅಂತಕ್ಕಂಥ ಏನು ಹುದ್ದೆಗಳಿದ್ದಾವೆ, IAS ಆಗಿರ್ಬೋದು, IPS ಆಗಿರ್ಬೋದು, ಆಮೇಲೆ ಇವೆಲ್ಲವೂ ಕೂಡ ನಮಗೆ A ಗ್ರೇಡಲ್ಲಿ ಬರ್ತವೆ. A ಗ್ರೇಡಲ್ಲಿ ಬರ್ತಕ್ಕಂಥವು ಯಾವಪ್ಪ ಅಂತಂದರೆ ಜಾಬ್ಸು AC, DC, DYSP, ಡಿಸ್ಟ್ರಿಕ್ಟ್ ಮೆಡಿಸಿನ್ ಆಫೀಸರ್, ಅಸಿಸ್ಟೆಂಟ್ ಪ್ರೊಫೆಸರು, ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, AEE, KPSC, UPSC, MPSC, UPSSC ಅನ್ನೋರು ಅವ್ರು A ಗ್ರೇಡಲ್ಲಿ ಬರ್ತಾರೆ. ಇವರು ಪೇ ಸ್ಕೇಲ್ ಬಂದು 85,000ದಿಂದ 2,25,000 ಇರುತ್ತೆ. B ಗ್ರೂಪ್ನವ್ರು ಬಂದುಬಿಟ್ಟು ತಹಸೀಲ್ದಾರು, BDO, ಸೆಕ್ಷನ್ ಆಫೀಸರ್ಸು, PSI, AE, ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ಸು, ಡೈರೆಕ್ಟರು, ಅಸಿಸ್ಟೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸು, ಇವರೆಲ್ಲರೂ ಕೂಡ B ಗ್ರೂಪಲ್ಲಿ ಬರ್ತಾರೆ. C ಗ್ರೂಪಲ್ಲೂ ಕೂಡ ಅದೇ ರೀತಿಯಾಗಿ ಬರ್ತಾರೆ. ಇಂತಹ ಗ್ರೂಪ್ಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದಲ್ಲಾಗಿರ್ಬೋದು 100,000 ಸಾವಿರಾರು ಪೋಸ್ಟನ್ನು ಕರೆಯಲ್ಲ. ಸರಿ, ಕರೆದಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ ಏನಿದೆ ಅಂದರೆ CR-SU-E 02 ಸಹಿಮ 2025 ಸರ್ಕಾರದ ಆದೇಶ. ಯಾವುದು ಇದು? ರೋಸ್ಟರ್. ಏನು ಒಂದು ನೇಮಕಾತಿ ಆಗ್ಬೇಕಂದ್ರೆ ರೋಸ್ಟರ್ ಕ್ಯಾಟಗರಿ ವೈಸು ರೋಸ್ಟರ್ ಕೊಡ್ತಾ ಹೋಗಬೇಕು. ಅಂಥದ್ರಲ್ಲಿ ನಮಗೆ ಪರಿಶಿಷ್ಟ ಜಾತಿ 1ನೇ ಪೋಸ್ಟ್ ಇತ್ತು. SC ಅಂದ ತಕ್ಷಣ A ಆಗಲಿ, B ಆಗಲಿ, C ಆಗಲಿ, ಏನೀಗ ಡಿವೈಡ್ ಮಾಡಿದ್ರೆ ಅದಕ್ಕಿಂತ ಹಿಂದೆ ಒಂದು SC ಅಂದ ತಕ್ಷಣ ನಾನು ಮಾರ್ಕ್ಸ್ ತೊಗೊಂಡಿದ್ರೆ ನನ್ನ ಬಂಜಾರ ಸಮಾಜದನ್ನು ಫಸ್ಟ್ ಪೋಸ್ಟ್ ತಗೊಂತಿದ್ದ. ಇನ್ನು ಲೆಫ್ಟು, ರೈಟು, 6, 5 ಏನು ಡಿವೈಡ್ ಮಾಡಿದ್ರೆ ಅವರೆಲ್ಲರೂ ಏನಾರು ಹೆಚ್ಚು ಅಂಕ ಗಳಿಸಿದರೆ ಅವ್ರು ಫಸ್ಟ್ ಪೋಸ್ಟಿಗೆ ಬರ್ತಿದ್ರು. ಈಗ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ ಫಸ್ಟ್ನೇ ಪೋಸ್ಟು ರೋಸ್ಟ್ರಲ್ಲಿ ನೀವು A ಇಂದ ಹಿಡಿದು C ಅಲ್ಲ D ಅಲ್ಲಿ ಯಾವುದಾರ ತೊಗೊಳ್ಳಿ, ಫಸ್ಟ್ನೇ ಪೋಸ್ಟ್ ಬಂದುಬಿಟ್ಟು ಈಗ A ಹೋತು.